ಜೀವದುದಯ ರಹಸ್ಯ ಜೀವವಿಲಯ ರಹಸ್ಯ ಜೀವನದ ದೃಶ್ಯ ಮರುವಿನ ಬಿಸಿಲ್ಗುದುರೆ ಭಾವಿಸಲಿದೆ ತತ್ವ ಬ್ರಹ್ಮ ಮಾಯೆಯೇ ವಿಶ್ವ ಕೇವಲಾತ್ಮ ಬ್ರಹ್ಮ ಮಂಕುತಿಮ್ಮ. ನಮ್ಮ ಈ ಜೀವನ ಅನ್ನೋದು ಏನಿದೆಯಲ್ಲ, ಇದು ಇವಾಗ ನಾವು ಹೇಗೆ ಇಲ್ಲಿಗೆ ಬಂದಿದ್ದೀವಿ ಅನ್ನೋದು ಒಂದು ದೊಡ್ಡ ರಹಸ್ಯ. ಆತ್ಮ ಹಲವಾರು ದೇಹಗಳನ್ನು ಬದಲಾಯಿಸ್ತಾ ಇರುತ್ತೆ ಅನ್ನೋದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅದೇ ರೀತಿ ನಾವು ಇಲ್ಲಿಗೆ ಬಂದಿರೋದು ಒಂದು ರಹಸ್ಯ. ಇಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅನ್ನೋದು ಕೂಡ ರಹಸ್ಯನೇ. ಇನ್ನು ನಮಗೆ ಈಗ ಒಂದು ಮರಳುಗಾಡಿನಲ್ಲಿ ಮರೀಚಿಕೆ ಕಾಣಿಸುತ್ತಲ್ಲ, ಅಂದರೆ ಅಲ್ಲೇನೋ ಇದೆ ಅನಿಸ್ತಾ ಇರುತ್ತೆ, ಆದರೆ ನಿಜವಾಗ್ಲೂ ಅಲ್ಲಿ ಏನೂ ಇರೋದಿಲ್ಲ. ಅದೇ ರೀತಿಯೇ ಈ ವಿಶ್ವನೂ ಕೂಡ ಅನ್ನೋದನ್ನು ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ. ಈ ಮರಳುಗಾಡಿನಲ್ಲಿರುವಂತಹ ಮರೀಚಿಕೆಯಂತೆ ಈ ಪ್ರಪಂಚವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಾಗಿದ್ರೆ ಇಲ್ಲಿರೋದು ಎಲ್ಲಾವುದು ಸುಳ್ಳ ಅಂತಂದರೆ ಹೌದು, ಎಲ್ಲಾವುದು ಕೂಡ ಮಾಯೆನೇ. ಈ ಮಾಯೆಯ ಪರದೆಯನ್ನು ನಾವು ತೆರೆದು ನೋಡಿದಾಗ ಏನು ಉಳ್ಕೊಳ್ಳುತ್ತಲ್ಲ ಅದೇ ಪರಮಸತ್ವ, ಅದೇ ಪರಮಾತ್ಮ, ಅದೇ ಬ್ರಹ್ಮ ಅನ್ನೋದನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ರೀತಿ ಶಂಕರ ಭಗವತ್ಪಾದರ ಅದ್ವೈತ ವೇದಾಂತದ ತತ್ವವನ್ನು ಗುಂಡಪ್ಪನವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಇದೇ ಈ ಕಗ್ಗದ ಗೂಢಾರ್ಥ. ನಮಸ್ಕಾರಗಳು.